ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನಗಳ ಅಡಿ ಸಾಕಷ್ಟು ಸಿರಿ ಸಂಪತ್ತು ಇದೆ ಅನ್ನೋ ಚರ್ಚೆ ಈಗ ಜೋರಾಗಿ ನಡೆದಿದೆ. ಅದರಲ್ಲೂ ಕೂಡ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಈ ಒಂದು ಚರ್ಚೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಆದರೆ ಈಗ ನಾವು ಜಂತ್ಲಿ ಶಿರೂರ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಇದ್ದೀವಿ. ನೋಡ್ಬೋದು, ಈ ದೇವಸ್ಥಾನ ಸಾಕಷ್ಟು ಪುರಾತನವಾದಂಥ ದೇವಸ್ಥಾನ, ಸಾಕಷ್ಟು ಶಿಲ್ಪಕಲೆಗಳನ್ನು ಹೊಂದಂಥ ದೇವಸ್ಥಾನ. ಈ ದೇವಸ್ಥಾನ ಈಗ ಸಂಪೂರ್ಣ ನಾಶವಾಗಿ ಹೋಗಿದೆ. ಯಾಕೆಂತಂದರೆ ನಿರಂತರವಾಗಿ ನಿಧಿಗಳರ ಅಟ್ಟಹಾಸಕ್ಕೆ ಇದು ದೇವಸ್ಥಾನ ಸಂಪೂರ್ಣ ನಾಶ ಆಗಿದೆ ಅಂತ ಅನ್ನುವಂಥದ್ದು ಗ್ರಾಮಸ್ಥರದ್ದು. ಆದರೆ ಇನ್ನೊಂದು ವಿಶೇಷ ಸಂಗತಿ ಏನಪ್ಪ ಅಂತಂದರೆ, ಈಗ TV9 ಕೂಡ ಐತಿಹಾಸಿಕ ದೇವಸ್ಥಾನಗಳ ಏನು ನಿರಂತರವಾಗಿ ವರದಿ ಮಾಡ್ತಾ ಇದೆ. ಅದರ ಏನು ರಹಸ್ಯವನ್ನು ಕೂಡ ಒಂದೊಂದಾಗಿ ಏನು ಬಯಲು ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದೆ. ಆದರೆ ಈ ಒಂದು ಜಾಗಕ್ಕೆ ನಾವು ಬಂದಾಗ ಇವತ್ತು ಮತ್ತೊಂದು ರಹಸ್ಯ ಕೂಡ ಇವತ್ತು ಗೊತ್ತಾಗಿದೆ. ಯಾಕಂದರೆ ಈ ದೇವಸ್ಥಾನದ ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ ಅನ್ನುವಂಥದ್ದು ಕೂಡ ಈ ಗ್ರಾಮಸ್ಥರು ಈಗ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ಈ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ರು, ಈ ಒಂದು ಶಿವಲಿಂಗ ಏನಿದೆ ಆ ಶಿವಲಿಂಗದ ಕೆಳಗಡೆ ಇನ್ನೊಂದು ಶಿವಲಿಂಗ ಇದೆ ಅನ್ನುವಂಥದ್ದು ಕೂಡ ಈಗ ಗ್ರಾಮಸ್ಥರು ಹೇಳಿದ್ದಾರೆ. ಈಗ ನಾವು ಅದೇ ಒಂದು ಸ್ಥಳ ನಾವು ತೋರಿಸ್ತೀವಿ. ಈಗ ಯಾಕಂತಂದರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸಾಕಷ್ಟು ಏನು ಸಂಪತ್ತಿತ್ತು. ಈಗಾಗಲೇ ಈ ಒಂದು ಸಂಪತ್ತಿಗಾಗಿ ನಿಧಿಗಳರು ಈ ಇಡೀ ದೇವಸ್ಥಾನ ಕೂಡ ಸಾಕಷ್ಟು ಹಾನಿ ಮಾಡಿದ್ದಾರೆ. ಈಗ ಉಳಿದದ್ದು ಕೇವಲ ಶಿವಲಿಂಗ. ಈ ಶಿವಲಿಂಗ ತೋರಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಇದೇ ಒಂದು ಶಿವಲಿಂಗ ಇದೆ. ಈ ಒಂದು ಶಿವಲಿಂಗ ಕೆಳಭಾಗದಲ್ಲಿನೇ ಇನ್ನೊಂದು ಶಿವಲಿಂಗ ಇದೆ. ಯಾಕಂದರೆ ಇಲ್ಲಿ ಈ ಭಾಗದಲ್ಲಿ ಕುರುಗಳು ನೋಡಿದ್ರೆ ಇದೊಂದು ಗವಿ ರೂಪದಲ್ಲಿ ಕಾಣುತ್ತೆ. ಹೀಗಾಗಿ ಒಂದು ಇಲ್ಲಿ ಕೆಳಗಡೆ ಶಿವಲಿಂಗ ಇದೆ. ನಮ್ಮ ಹಿರಿಯರು ಕೂಡ ನಮಗೆ ಹೇಳ್ತಾ ಇದ್ದರು. ಹೀಗಾಗಿ ಇವೆಲ್ಲ ದೇವಸ್ಥಾನ ಕುರು ನೋಡಿದ್ರೆ ಏನು ಈ ದೇವಸ್ಥಾನ ಕೆಳಗಡೆ ಇನ್ನೊಂದು ದೇವಸ್ಥಾನ ಇತ್ತ ಅಂತ ಅನ್ನೋ ಪ್ರಶ್ನೆ ಕೂಡ ಈಗ ನಮಗೆ ಕಾಡ್ತಾ ಇದೆ. ಜೊತೆಗೆ ಈ ಒಂದು ದೇವಸ್ಥಾನದ ಸುತ್ತಲೂ ಕೂಡ ಒಂದು ನಾಗಸರ್ಪ ಕಾವಲು ಇದೆ ಅನ್ನೋಂಥದ್ದು ಕೂಡ ಈ ಗ್ರಾಮಸ್ಥರು ಹೇಳಿದ್ದಾರೆ. ಯಾಕೆಂದರೆ ಸಾಕಷ್ಟು ಈಗ ನಮ್ಮ ಜೊತೆ ಮಾತನಾಡಿದಂಥ ಗ್ರಾಮಸ್ಥರು ಕೂಡ ಹೇಳಿದ್ದರು. ಏಕೆಂದರೆ ನಾವು ಸಾಕಷ್ಟು ಇಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅಥವಾ ನೋಡೋದು ನಾವು ಕಣ್ಣಾರೆ ಒಂದು ದೊಡ್ಡ ಪ್ರಮಾಣದ ನಾಗಸರ್ಪ ಕೂಡ ನಾವು ಕಂಡಿದ್ದೀವಿ. ಆದರೆ ನಾಗಸರ್ಪ ಯಾರನ್ನು ಕೂಡ ಯಾವುದೇ ರೀತಿಯಿಂದ ಅಪಾಯ ತೊಂದರೆ ಮಾಡಿಲ್ಲ. ಯಾರಾದರೂ ಈ ಒಂದು ದೇವಸ್ಥಾನ ಸುತ್ತಮುತ್ತ ಬಂದರೆ ಅದು ಹೆಡೆ ಎತ್ತಿ ಏನು ಹೆದರಿಸುವಂಥ ಕೆಲಸ ಮಾಡಿದೆ. ನಾವು ಕೂಡ ನೋಡಿ ಭಯಪಟ್ಟು ಓಡಿ ಹೋಗಿದ್ದೀವಿ. ಆದರೆ ಯಾರಿಗೆ ಅಪಾಯ ಮಾಡಿಲ್ಲ ಅನ್ನೋಂಥದ್ದು. ಒಟ್ಟಾರೆಯಾಗಿ ಏನು ಐತಿಹಾಸಿಕ ದೇವಸ್ಥಾನಗಳ ಅಡಿಯಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ, ಆ ಒಂದು ಸಂಪತ್ತಿಗೆ ಸರ್ಪ ಕಾವಲು ಇದೆ ಅಂತ ಅನ್ನುವಂಥ ಚರ್ಚೆ ನಡುವೆ ದಿನಕ್ಕೊಂದು ರೋಚಕ ರಹಸ್ಯವಾದಂಥ ವಿಷಯಗಳು ಕೂಡ ಬಲ ಆಗ್ತಿದ್ದು ಮಾತ್ರ ವಿಶೇಷ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ. ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆ ಆದ ಬಳಿಕ ಐತಿಹಾಸಿಕ ದೇವಸ್ಥಾನಗಳ ಒಂದೊಂದು ರಹಸ್ಯ ಕೂಡ ಹೊರಗೆ ಬರ್ತಾ ಇದ್ದಾವೆ. ಯಾಕೆಂದರೆ TV9 ಕೂಡ ನಿರಂತರವಾಗಿ ಐತಿಹಾಸಿಕ ದೇವಸ್ಥಾನಗಳ ಬಗ್ಗೆ ನಿರಂತರ ವರದಿ ಕೂಡ ಮಾಡ್ತಾ ಇದೆ. ಈಗ ನಾವು ಗದಗ ಜಿಲ್ಲೆ ಮುಂಡೂರ್ಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದ ಬಳಿಯಲ್ಲಿ ಇಲ್ಲಿಯೂ ಕೂಡ ನಿಧಿಗಳರ ಅಟ್ಟಹಾಸಕ್ಕೆ ಚಾಲುಕ್ಯರ ಕಾಲದ ದೇವಾಲಯ ಸಂಪೂರ್ಣ ಸರ್ವನಾಶ ಆಗಿದೆ. ಈಗ ನಾವು ಜಂತ್ಲಿ ಶಿರೂರು ಗ್ರಾಮದ ಹೊರವಲಯದಲ್ಲಿ ನೋಡ್ಬೋದು. ಇದು ಮುಂಡೂರ್ಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮ. ಈ ದೇವಸ್ಥಾನದ ಕುರುಹುಗಳು ಅಂದರೆ ಇದು ಸಿದ್ದೇಶ್ವರ ದೇವಸ್ಥಾನ ಅಂತ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣವಾದಂಥ ಐತಿಹಾಸಿಕ ದೇವಸ್ಥಾನ. ಆದರೆ ಇವತ್ತು ಏನು ನಿರಂತರವಾಗಿ ಏನು ನಿಧಿಗಳರ ಅಟ್ಟಹಾಸಕ್ಕೆ ಇದು ಸಂಪೂರ್ಣ ನಾಶವಾಗಿ ಹೋಗಿದೆ. ಯಾಕೆಂತಂದರೆ ಈ ಒಂದು ದೇವಸ್ಥಾನ ಕಲ್ಯಾಣ ಚಾಲುಕ್ಯರದ ಆಗಿದ್ದರಿಂದ ಇಲ್ಲಿ ಐತಿಹಾಸಿಕ ದೇವಸ್ಥಾನಗಳ ಕೆಳಭಾಗದಲ್ಲಿ ಸಾಕಷ್ಟು ನಿಧಿ ಇದೆ ಅನ್ನುವಂಥದ್ದು ಸಾರ್ವಕಾಲಿಕ ಸಾಕಷ್ಟು ಜನರು ಕೂಡ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಈಗ ಲಕ್ಕುಂಡಿಯ ನಿಧಿ ಸಿಕ್ಕ ಬಳಿಕ ಈ ಒಂದು ಚರ್ಚೆ ಮತ್ತಷ್ಟು ಜೋರಾಗಿದೆ. ಈಗ ನೋಡ್ಬೋದು, ಈ ಭಾಗದಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ. ಇದು ಕಲ್ಯಾಣ ಚಾಲುಕ್ಯರ ಕಾಲದಾಗ ಎಷ್ಟೊಂದು ಸುಂದರವಾದ ದೇವಸ್ಥಾನ. ಈ ಕೆತ್ತನೆ ನೋಡಿ, ಎಷ್ಟೊಂದು ಸೂಕ್ಷ್ಮವಾದ ಕೆತ್ತನೆ ಇದೆ. ಅಗದಿ ಶಿಲ್ಪಕಲೆಗಳು ಮತ್ತು ಸೂಕ್ಷ್ಮವಾದ ಕೆತ್ತನೆಗಳು ಅಂತ ಈ ದೇವಸ್ಥಾನ. ಇದು ನಾವು ಕೇವಲ ಪ್ಲಿಂತ್ ಅಂದರೆ ಕೆಳಭಾಗದಲ್ಲಿ ನಾವು ಅಷ್ಟೇ ತೋರಿಸ್ತೀವಿ. ಈಗ ಸದ್ಯಕ್ಕೆ ಇಲ್ಲಿನ ಕುರುಹುಗಳು ಉಳಿದದ್ದು ಇದಷ್ಟು ಮಾತ್ರ. ಆದರೆ ಕಲ್ಯಾಣ ಚಾಲುಕ್ಯರ ದೇವಸ್ಥಾನ ಅಂದರೆ ಅಗದಿ ಸುಂದರವಾದ ಶಿಲ್ಪಕಲೆಗಳನ್ನು ಹೊಂದದಂಥ ದೇವಸ್ಥಾನ. ಆದರೆ ನಿಧಿಗಳರ ಅಟ್ಟಹಾಸಕ್ಕೆ ಇವತ್ತು ಆ ದೇವಸ್ಥಾನ ನೋಡೋಕ್ಕೆ ಸಿಗೋಲ್ಲ. ಆ ದೇವಸ್ಥಾನದ ಕೆಲ ಏನು ಭಾಗದ ಕುರುಹುಗಳು ಮಾತ್ರ ಇಲ್ಲಿ ನಾವು ಕಾಣ್ತಾ ಇದ್ವಿ. ಈಗ ನೋಡ್ಬೋದು, ಈಗ ಶಿವಲಿಂಗ ಮಾತ್ರ ಇದೆ. ಈಗ ಶಿವಲಿಂಗ ಕೂಡ ಅಲ್ಲಿ ಮೇಲ್ಭಾಗದ ಅದು ಕೂಡ ಏನೋ ಡ್ಯಾಮೇಜ್ ಆಗಿ ಸಮಸ್ಯೆ ಒಳಗಡೆ ಹೋಗಿದೆ. ಆದರೆ ಈ ಶಿವಲಿಂಗ ಅಂದರೆ ಶಿವನ ದೇವಸ್ಥಾನ ಅಂದರೆ ಮುಂದೆ ಬಸವಣ್ಣ ಇರಲೇಬೇಕು. ಆದರೆ ಈ ಒಂದು ಶಿವಲಿಂಗ ಇದೆ, ಆದರೆ ಮುಂಭಾಗದಲ್ಲಿ ಇರುವಂಥ ಬಸವಣ್ಣ ಇಲ್ಲ. ಅಂದರೆ ಇಲ್ಲಿನ ಜನರು ಗ್ರಾಮಸ್ಥರು ಹೇಳೋ ಪ್ರಕಾರ ಇದು ನಿಧಿಗಳರ ಅಟ್ಟಹಾಸಕ್ಕೆ ಸಂಪೂರ್ಣ ನಾಶ ಆಗಿದೆ. ಹೀಗಾಗಿ ಆ ಬಸವಣ್ಣನ ಮೂರ್ತಿ ಕೂಡ ನಿಧಿಗಳರೇ ಏನು ತೊಗೊಂಡು ಹೋಗಿದ್ದಾರೆ ಏನೋ
ಅಂತನ್ನುವಂಥದ್ದು ಕೂಡ ಈಗ ಹೇಳ್ತಾ ಇದ್ದಾರೆ. ಈಗ ನೋಡ್ಬೋದು ಈ ಭಾಗದಲ್ಲಿಯೂ ಕೂಡ ಲಿಂಗ ಪೂರ ತೆಗೆದು ಇದು ನಿಧಿಗಳ ತನಿಖೆ ಯತ್ನ ಮಾಡೋಂಥ ಕುರುಗಳು ನಾವು ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದು ಗರ್ಭಗುಡಿ ಭಾಗದಲ್ಲಿರುವಂಥ ಏನು ಶಿವಲಿಂಗ ಈ ಭಾಗದಲ್ಲಿ ನೋಡ್ಬೋದು ಇವೆಲ್ಲ ಕಲ್ಲನ್ನು ಕಿತ್ತು ಹಾಕಿದ್ದಾರೆ. ಈ ಭಾಗದಲ್ಲಿ ಕೂಡ ಕಿತ್ತು ಹಾಕಿದ್ದಾರೆ. ಇವು ಭಾಗಗಳು ಎಲ್ಲ ಕಿತ್ತು ಹಾಕಿದ್ದು ಆಮೇಲೆ ನಂತರದ ಕಾಲದ ಜನರು ಅಷ್ಟು ಜೋಡಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸಾಕಷ್ಟು ಲಕ್ಕುಂಡಿ ಅಂದರೆ ಲಕ್ಕುಂಡಿಗೂ ಕೂಡ ಜಂಟ್ಲಿಸ್ಟರು ಕೇವಲ 5 ಕಿಲೋಮೀಟರ್ ಏನು ದೂರ ಇದೆ. ಹೀಗಾಗಿ ಈ ಭಾಗದಲ್ಲಿ ಸಾಕಷ್ಟು ಕಲ್ಯಾಣ ಚಾಲುಕ್ಯರು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಿರಂತರವಾಗಿ ಸಾಕಷ್ಟು ಸಿರಿ ಸಂಪತ್ತಿದೆ. ಹೀಗೆ ನಿರಂತರವಾಗಿ ನಿಧಿಗಳರ ಅಟ್ಟಹಾಸ ಮೆರಿತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಆಗಿರ್ಬೋದು ಈ ಗ್ರಾಮದಲ್ಲೂ ಸಾಕಷ್ಟು ನಿಧಿಗಳರ ಹಾವಳಿಗೆ ಈಗ ಪುರಾತನ ದೇವಸ್ಥಾನ ಅಂದರೆ ಐತಿಹಾಸಿಕ ದೇವಸ್ಥಾನಗಳು ಸಂಪೂರ್ಣ ನಾಶವಾಗ್ತದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.